ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕಟಕ ರಾಶಿ ಜಾತಕರ ಮೇಲೆ ಏಪ್ರಿಲ್ 2026 ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಇದು ಬಹಳ ಒಳ್ಳೆ ಮುಹೂರ್ತ. ಅಕ್ಷಯ ಅಂದರೆ ಕ್ಷಯ ಆಗದೆ ಇರುವಂಥದ್ದು. ಇವತ್ತಿನ ದಿನ ನೀವೇನಾದರೂ ಒಂದು ಒಳ್ಳೆ ಶುಭ ಕಾರ್ಯಗಳು ಮಾಡಿದ್ರೆ ಅದ್ರ ಪ್ರತಿಫಲ ಒಳ್ಳೆಯದೇ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಕ್ಷಯ ತೃತೀಯ ದಿನ ಗಂಗಾ ಸ್ನಾನ ಮಾಡಿ ಯಮ, ಹೋಮ, ದಾನ, ಜಪ, ಹೋಮ, ತರ್ಪಣಗಳು ಇವೆಲ್ಲ ಮಾಡಿದ್ರೆ ಅದರ ಫಲ ನಿಮಗೆ ಹೆಚ್ಚು ಪ್ರಾಪ್ತಿಯಾಗುತ್ತೆ. ಚಿನ್ನ ಕೊಂಡ್ಕೊಂಡ್ರೆ ಒಳ್ಳೇದಾ? ಒಳ್ಳೇದು. ಬೆಳ್ಳಿ ಕೊಂಡ್ಕೊಂಡ್ರೆ ಒಳ್ಳೇದಾ? ಒಳ್ಳೇದು. ಆದಷ್ಟು ಯಂತ್ರ, ಮಂತ್ರ, ತಂತ್ರ ಏನು ಮಾಡಿದ್ರೂ ಒಳ್ಳೇದೇ. ಕೆಟ್ಟದ್ದು ಮಾಡಿದ್ರೆ ಅದು ಕೂಡ ಅಕ್ಷಯವಾಗಿ ಬರುತ್ತೆ. ಆದ್ದರಿಂದ ಅಕ್ಷಯ ತೃತೀಯ ದಿನ ಯಾರಿಗೂ ಕೂಡ ಮೋಸ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ದಾನ ಧರ್ಮಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಶುಭ ಮುಹೂರ್ತ ಅಕ್ಷಯ ತೃತೀಯ. 21/4/2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. 14/4/2026 ಮಂಗಳವಾರ. ನೀವೆಲ್ಲ ಚಾಂದ್ರಮಾನ ಯುಗಾದಿ ಹಬ್ಬವನ್ನು ಆಚರಿಸಿದಿರಿ. ಕೆಲವರು ಸೌರಮಾನ ಯುಗಾದಿ ಹಬ್ಬವನ್ನು ಆಚರಿಸಬೇಕು. ಯಾವತ್ತು ಆಚರಿಸಬೇಕು ಗುರುಗಳೇ ಅಂದರೆ 14 ಏಪ್ರಿಲ್ 2026 ಮಂಗಳವಾರ ನೀವು ಸೌರಮಾನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ. ಪ್ರಿಯ ವೀಕ್ಷಕರೇ, 2 ಏಪ್ರಿಲ್ 2026 ಮಂಗಳ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಸಂಚಾರ. 10 ಏಪ್ರಿಲ್ 2026 ಬುಧ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ. 14 ಏಪ್ರಿಲ್ 2026 ಸೂರ್ಯ ಉಚ್ಚನಾಗ್ತಾನೆ ಮೀನರಾಶಿಯಿಂದ ಮೇಷರಾಶಿಯಲ್ಲಿ ಸೂರ್ಯನಿಗೆ ಉಚ್ಚವಾದಂತಹ ಸ್ಥಾನ, ಪವರ್ಫುಲ್ ಆಗಿಬಿಡ್ತಾನೆ. 19 ಏಪ್ರಿಲ್ 2026 ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಾನೆ. ಇದೆಲ್ಲದರ ಪ್ರಭಾವ ಕಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಮ ಜನ್ಮ ರಾಶಿಯಲ್ಲಿ ಯಾವಾಗಲೂ ಕೂಡ ಕುಜ ನೀಚನಾಗಿರ್ತಾನೆ. ದಶಮಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಮಂಗಳ 9ನೇ ಮನೆಯಲ್ಲಿ ಸಂಚಾರ. ಗೋಚಾರದಲ್ಲಿ ಕುಜ 9ನೇ ಮನೆಯಲ್ಲಿ ಶುಭ ಫಲವನ್ನು ಕೊಡೋದಿಲ್ಲ. ಗೋಚಾರದಲ್ಲಿ ಬುಧ ನಿಮಗೆ ಕಟಕ ರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಬುಧನು ಕೂಡ ಈ ತಿಂಗಳು ಶುಭ ಫಲವನ್ನ ಕೊಡಲ್ಲ. ಸೂರ್ಯ 14ನೇ ತಾರೀಕು ಏಪ್ರಿಲ್ 2026 ನಂತರ ಈ ತಿಂಗಳು ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಸೂರ್ಯ ಅಂದರೆ ನವಗ್ರಹಗಳಲ್ಲೇ ರಾಜಗ್ರಹ. ಆರೋಗ್ಯಂ ಪ್ರದದಾತುನೋ ದಿನಕರಃ ಅಂತೀವಿ. ಯಾಕೆಂದ್ರೆ ಸೂರ್ಯನಿಗೆ ಒಂದೇ ರಾಶಿ ಕೊಟ್ಟಿರೋದು ಸಿಂಹ ರಾಶಿ, ರಾಶ್ಯಾಧಿಪತಿ. ಚಂದ್ರನಿಗೂ ಒಂದೇ ರಾಶಿ ಕೊಟ್ಟಿರೋದು, ಅದು ಕಟಕ ರಾಶಿ, ನಿಮ್ಮ ಜನ್ಮ ರಾಶಿ. ನೀವು ಯಾವಾಗಲೂ ಕೂಡ ಕಟಕ ರಾಶಿಯವರು ಬೆಳಗಬೇಕಾದ್ರೆ ಸೂರ್ಯ ಚೆನ್ನಾಗಿದ್ದಾಗ ಚಂದ್ರನ ಮೇಲೆ ಬೆಳಕು ಬಿದ್ದು ಅದು ಪ್ರಕಾಶಮಾನವಾಗಿ ಹೊಳೆಯೋದು ನಿಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಸೂರ್ಯ ನಿಮಗೆ ದ್ವಿತೀಯಾಧಿಪತಿ, ಧನಕಾರಕ. ನಿಮ್ಮ ದಶಮ ಭಾವದಲ್ಲಿ 14ನೇ ತಾರೀಕುವರೆಗೂ ಶುಭ ಫಲ ಕೊಡಲ್ಲ. ಸೂರ್ಯ 14ನೇ ತಾರೀಕು ನಂತರ ಕಟಕ ರಾಶಿಯವರಿಗೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರಿಸ್ತಾನೆ. 14ನೇ ತಾರೀಕುವರೆಗೂ ವೇಟ್ ಮಾಡಿ. ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಯಶಸ್ವಿಯಾಗ್ತೀರಿ. ಯಾಕಂದ್ರೆ ಕಟಕ ರಾಶಿಯವರಿಗೆ ಸೂರ್ಯ ದಶಮ ಭಾವ ಉಚ್ಚ ಭಾವಕ್ಕೆ ಸಂಚಾರ ಆಗ್ತಾನೆ. ಫೈನಾನ್ಷಿಯಲ್ ಸ್ಟೇಟಸ್ ತುಂಬಾ ಚೆನ್ನಾಗಾಗುತ್ತೆ. ವಿದ್ಯಾರ್ಥಿಗಳು ವಿದ್ಯೆಯನ್ನ ಸಂಪಾದಿಸ್ತೀರಿ. ಇದೆಲ್ಲ ಗುರುಜಿ ಇಷ್ಟೊಂದು ಶುಭ ಫಲಗಳು ನಿಜವಾಗ್ಲೂ ನಮಗಾಗತ್ತಾ? ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ
ಸರ್ವಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾನೆ, ಸೂರ್ಯನ ಸ್ಥಿತಿ ಜಾತಕದಲ್ಲಿ ಚೆನ್ನಾಗಿದೆಯಾ, ನಿಮಗೆ ದಶಾಭುಕ್ತಿ ಯಾವ್ದು ನಡೀತಿದೆ, ಅದೆಲ್ಲ ನಿಮ್ಮ ಜಾತಕ ನೋಡಿ ಹೇಳ್ಬೇಕಾಗುತ್ತೆ. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಸೂರ್ಯ ಗೋಚಾರದಲ್ಲಿ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗಲೇಬೇಕು ಅನ್ನೋಂಥದ್ದು ತೋರಿಸುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ವೈಭವವಾದಂತಹ ಜೀವನವನ್ನು ನಡೆಸ್ತೀರಿ, ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳ ಸಹಾಯ ಮತ್ತು ಅವರಿಂದ ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವೇನಾದರೂ ಅಧಿಕಾರವನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ, ಕೆಲವು IAS ಆಫೀಸರ್ಸ್ ಇರ್ಬೋದು, IPS ಆಫೀಸರ್ಸ್ ಇರ್ಬೋದು, ಗ್ರೇಡ್ 1 ಆಫೀಸರ್ಸ್ ಯಾರೇ ಆಗಿರ್ಬೋದು, KS ಆಗಿರ್ಬೋದು. ಆದರೆ ಕೆಲವರು ಸುಮ್ಮನೆ ಒಂದು ಆಫೀಸಲ್ಲಿ ಹೆಡ್ ಆಫೀಸಲ್ಲಿ ಹೋಗಿ ಕ್ಲಾರ್ಕ್ ಥರ ಕೆಲಸ ಮಾಡ್ತಾ ಇರ್ತೀರ, ಅಧಿಕಾರವನ್ನು ಕಳ್ಕೊಂಡ್ಬಿಟ್ಟಿರ್ತೀರ. ಅಂಥವರಿಗೆ 14ನೇ ತಾರೀಕು ನಂತರ ಮತ್ತೆ ನಿಮಗೆ ಅಧಿಕಾರ ಪ್ರಾಪ್ತಿಯಾಗತ್ತೆ. ಕಳೆದುಕೊಂಡ ಅಧಿಕಾರ ಮತ್ತೆ ಪಡೆಯುವಂತ ಯೋಗ ಯಾರಿಗೆ? ಬರೀ ಸರ್ಕಾರದಲ್ಲಿರೋರ್ಗ, ರಾಜಕಾರಣಿಗಳಿಗೂ ಅಷ್ಟೇ. ಯಾವುದೋ ಒಂದು ಸರ್ಕಾರದಲ್ಲಿ ನಿಮ್ಗೆ ಯಾವುದೋ ಒಂದು ಅಧಿಕಾರ ಬೇಕು, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ, ಅದು ಪ್ರಾಪ್ತಿಯಾಗ್ಬಿಡುತ್ತೆ. ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನ, ಸಂಬಂಧಿಕರಿಂದ ಸಹಾಯವನ್ನು ಕೂಡ ನೀವು ಪಡಿತೀರಿ. ಅದಕ್ಕೆ ನೀವೇನ್ ಮಾಡಬೇಕು? 14 ಏಪ್ರಿಲ್ 2026ರವರೆಗೂ ಕಾಯಬೇಕು. ಇಲ್ಲ ಅಂದ್ರೆ ಅಲ್ಲಿವರೆಗೂ ನಿಮಗೆ ಮಕ್ಕಳಿಂದ ತೊಂದರೆ, ನಿಮ್ಮ ತಂದೆಗೆ ತೊಂದರೆ ಅಥವಾ ಆಯುಷ್ಯಗೆ ಕಂಟಕ ಉಂಟಾಗುವ ಸಾಧ್ಯತೆ 14ನೇ ತಾರೀಕುವರೆಗೂ ಸೂರ್ಯನು ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾ ಇರ್ತಾನೆ. ಯಾಕೆಂದ್ರೆ ಕಟಕ ರಾಶಿಯವರ ಮನಸ್ಸು ಬಹಳ ಸೂಕ್ಷ್ಮವಾಗಿರೋದ್ರಿಂದ ನಿಮಗೆ ನೆಗೆಟಿವ್ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ ನಾನು. ಅಂದ್ರೆ ಏನ್ ಕೆಟ್ಟದಾಗುತ್ತೆ ಅನ್ನೋದನ್ನ, ಯಾಕೆಂದ್ರೆ ಅದನ್ನ ಯಾರು ತಪ್ಸಕ್ಕಾಗಲ್ಲ. ಆದರೆ ಏನಾಗುತ್ತೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಟಕ ರಾಶಿ ಜಾತಕರು ಎಚ್ಚರವನ್ನ ವಹಿಸ್ಬೇಕು. ಹಾಗಾದ್ರೆ ಏನ್ ನೆಗೆಟಿವ್ ಆಗ್ಬೋದು? ಇವಾಗ ಕುಜ 9ನೇ ಮನೆಗೆ ಸಂಚಾರ, 2ನೇ ತಾರೀಕಿಗೆ ಸಂಚಾರ ಆಗ್ಬಿಡ್ತಾನೆ. ಏನಾಗುತ್ತೆ? ಧಾರ್ಮಿಕ ವ್ಯಕ್ತಿಗಳ ಶಾಪ. ನೀವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಾ, ಪುರೋಹಿತರ ಹತ್ರ ಹೋಗ್ತೀರಾ, ಯಾರ ಹತ್ರ ಬೈಸ್ಕೋಬೇಡಿ, ಯಾರಾದ್ರೂ ಶಾಪ ತಗೋಬೇಡಿ. ತಂದೆಗೆ ಕಷ್ಟ ಕಾಲ ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಅಪಘಾತಗಳಾಗುವಂಥದ್ದು, ಹೀಗೆ ಕುಜ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಅಥವಾ ಒಡವೆಗಳು ನಷ್ಟ ಆಗುವಂಥದ್ದು. ಬುಧ ಏನ್ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅಂತಂದಾಗ, ಬುಧ ವ್ಯಯಾಧಿಪತಿ, ತೃತೀಯಾಧಿಪತಿ. ಬುಧ ನಿಮಗೆ, ಬುಧನು ಕೂಡ 9ನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ ಫಲವನ್ನ ಕೊಡಲ್ಲ. ಬುಧ ನವಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ದೇಹ ಶಕ್ತಿ ನಿಶಕ್ತಿ ಉಂಟಾಗುವಂಥದ್ದು, ಗುರಿ ಇಲ್ಲದ ಪ್ರಯಾಣಗಳು, ಚರ್ಮ ವ್ಯಾಧಿಗಳಿರೋರು ಬಹಳ ಎಚ್ಚರವಾಗಿರ್ಬೇಕು. 14ನೇ ತಾರೀಕುವರೆಗೂ ಬಂಧುಗಳು ಕೂಡ ನಿಮಗೆ ಸಹಾಯವನ್ನ ಮಾಡಕ್ಕಾಗದ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ, ಇಲ್ಲ ಅವ್ರ ಜೊತೆಗೆ ಕಲಹಗಳಾಗುವ ಸಾಧ್ಯತೆ ಇದೆ. ನೋಡಿ, ಬುಧನು ಶುಭ ಫಲ ಕೊಡಲ್ಲ, ಕುಜನು ಶುಭ ಫಲ ಕೊಡಲ್ಲ, ಆದ್ರೆ ಶುಕ್ರ ಶುಭ ಫಲ ಕೊಡ್ತಾನೆ. ಶುಕ್ರನು ನಿಮಗೆ ಶುಭ ಫಲ ಕೊಡಬೇಕಾದ್ರೆ ನೀವು 19ನೇ ತಾರೀಕು ನಂತರ ಶುಕ್ರ ಶುಭ ಫಲ ಕೊಡ್ತಾನೆ. 19ನೇ ತಾರೀಕುವರೆಗೂ ಶುಕ್ರನೂ ಕೂಡ ನೆಗೆಟಿವ್ ಆಗಿನೇ ಫಲ ಕೊಡ್ತಾ ಇರ್ತಾನೆ. ಅಂದ್ರೆ ಏಪ್ರಿಲ್ ಅಲ್ಲಿ ನಿಮ್ಗೆ ಟೈಮ್ ಯಾವಾಗ ಚೆನ್ನಾಗಾಗುತ್ತೆ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಪೆನ್ನು ಪೇಪರ್ ಇದ್ರೆ 14ನೇ ತಾರೀಕು ಏಪ್ರಿಲ್ ನಂತರನೇ ನಿಮ್ಗೆ ಸೂರ್ಯ ಆಗ್ಲಿ, ಗೋಚಾರದ ಶುಕ್ರ ಆಗ್ಲಿ ನಿಮಗೆ ಶುಭ ಫಲ ಕೊಡಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಶುಕ್ರ ಲಾಭ ಸ್ಥಾನದಲ್ಲಿ ಬಂದಾಗ ಸ್ನೇಹಿತರಿಂದ ನಿಮಗೆ ಉತ್ತಮವಾದ ಬೆಂಬಲ, ಬಟ್ಟೆ ವ್ಯಾಪಾರಸ್ಥರಿರ್ಬೋದು, ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿರ್ಬೋದು, ಅಂಥವ್ರಿಗೆ ನಿಮಗೆ ದೊಡ್ಡ ಸಿಸ್ಟರ್ ಇದ್ದಾರ, ಎಲ್ಡರ್ ಸಿಸ್ಟರ್ ಅಥವಾ ಎಲ್ಡರ್ ಸಿಬ್ಲಿಂಗ್ ಅಂತೀವಿ ಇಂಗ್ಲೀಷಲ್ಲಿ, ಹಾಗೆ ಯಾರು ದೊಡ್ಡ ಅಕ್ಕ ಅಥವಾ ಅಣ್ಣ ಇದ್ದಾರೆ ಅವರಿಂದ ನಿಮಗೆ ಸಹಾಯ ಆಗುತ್ತೆ. ಎಲ್ಡರ್, ಅದಕ್ಕೆ ಎಲ್ಡರ್ ಅನ್ನೋದು, ಯಂಗರ್ ಬೇರೆ ಎಲ್ಡರ್ ಬೇರೆ. ಸೋಷಿಯಲ್ ಆಕ್ಟಿವಿಟಿಗಳಿಂದ ಲಾಭ ಆಗುತ್ತೆ. ಇಲ್ಲ ನನಗೆ ಅಳಿಯ ಇದ್ದಾನೆ, ಅಳಿಯಿಂದ ಲಾಭ ಆಗ್ಬೋದು. ನಿಮ್ಗೆ ಸೊಸೆ ಇದ್ರೆ ಸೊಸೆಯಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂಥದ್ದು, ಅನ್ಕೊಂಡಿದ್ದೆಲ್ಲ ಆಗಕ್ಕೆ ಅವರ ಸಹಾಯದಿಂದ, ಅವ್ರ ಜೊತೆಗೆ ನೀವು ಓಡಾಡ್ತೀರಾ ಅನ್ಕೊಳ್ಳಿ, ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಹಾಗಾದ್ರೆ ಕಟಕ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಜಪವನ್ನ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ದೀಪವನ್ನ ಮತ್ತು ಬತ್ತಿಯನ್ನ
ದಾನ ಮಾಡಬೇಕು. ಎಣ್ಣೆಯನ್ನು ಕೂಡ ದಾನ ಮಾಡಬೇಕು. ಶಿವನ ದೇವಸ್ಥಾನದಲ್ಲೂ ಮಾಡ್ಬೋದು ಅಥವಾ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲೂ ದಾನ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಕಟಕ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ತಿಳಿಸಿದ್ದೀನಿ. ಕೆಳಗಡೆ ಹೈಪ್ ಅಂತ ಬರುತ್ತೆ. ವಿಡಿಯೋ ತುಂಬ ಜನಕ್ಕೆ ಲೈಕ್ ಆಗಿ ಹೋಗ್ತಾ ಇರುತ್ತೆ. ಹೈಪ್ ಅಂತ ಮಾಡಿ. ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಮಾಡಿ. ಆಮೇಲೆ ವಿಡಿಯೋ ಶೇರ್ ಮಾಡಿ ದಯವಿಟ್ಟು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.